ಗೋಪಾಲಣ್ಣೆ, ನಂಗೆ ಒಂದು ಡೌಟ್ ಕಣೆ. ನೀನು ಡೌಟಿಗೆ ಹುಟ್ಟಿರ ನನ್ನ ಮಗ ಅಂತ ಗೊತ್ತು. ಅದೇನು ನಿನ್ನ ಡೌಟು ಕೇಳ. ಈ ಮಲಯಾಳಿ ವೇಣುಗೋಪಾಲ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆಗಿಂತ ಸ್ಟ್ರಾಂಗ್ ಅಂತ ಒಂದು ಡೌಟ್ ಬಂದಿದೆ ಕಲ್ಯಾಣ. ಅಗಳೇ ಇದ್ಯಾಕೆ ಬಂತಲ್ಲ ಈ ಡೌಟು? ರಾಹುಲ್ ಗಾಂಧಿ ವಿರೋಧ ಪಕ್ಷದ ಲೀಡ್ರು, ಖರ್ಗೆ ಕಾಂಗ್ರೆಸ್ಸಿನ ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ವೇನ್ಲ? ಅವೆಲ್ಲಕ್ಕಿಂತ ಈ ವೇಣುಗೋಪಾಳಿ ಹೆಂಗ್ಲ ಸ್ಟ್ರಾಂಗ್ ಆಯ್ತದೆ? ಹೆಂಗೆ ಅಂದ್ರೆ ನಮ್ಮ ಹುಲಿಯ ಸಿದ್ದಣ್ಣ ಕುರ್ಚಿ ಬಿಟ್ಕೊಡೋ ವಿಚಾರದಲ್ಲಿ ರಾಹುಲ್ ಗಾಂಧಿಗೂ ಎದುರ್ಲಿಲ್ಲ, ಖರ್ಗೆಗೂ ಸೊಪ್ಪಾಕ್ಲಿಲ್ಲ. ಆದ್ರೆ ವೇಣುಗೋಪಾಲಿಗೆ ಎದುರ್ಕೊಂಡು ಅಕ್ರಮ ಮನೆಗಳನ್ನ ಸಕ್ರಮ ಮಾಡ್ಕೊಡಕ್ಕೆ ರೆಡಿ ಆಗ್ಬಿಡ್ತು ಅಂದ್ರೆ ವೇಣುಗೋಪಾಲು ಸ್ಟ್ರಾಂಗ್ ಅಂತಲೇ ಅನ್ಬಲ್ಲ ಅರ್ಥ. ಅಲ್ಲಿ ನೀನ್ ಹೇಳಿದ ಮೇಲೆ ನನಗೂ ಹಂಗೆ ಅನ್ನಿಸ್ತೈತೆ ಕಣ್ಲ. ಅಂತದ್ದೀನವ ಮಾಡಿಕೊಂಡೈತ್ಲ ಈ ಮಲಯಾಳಿ. ಅದೇನು ಮಾಡಿಕೊಂಡೈತೋ ಕಾಣಕನೆ. ಆದ್ರೆ ನಮ್ ರಾಜ್ಯದಲ್ಲಿ ಜೋರಾಗಿ ಮಳೆ ಬಂದು ಮನೆ ಕಳ್ಕೊಂಡ್ರವ್ರಿಗೆ ಇನ್ನು ಪರಿಹಾರ ಕೊಟ್ಟಿಲ್ಲ ಕಣೆ. ಪಾಪ ಆ ಜನ ಸಿದ್ದಣ್ಣಂಗೆ ಅರ್ಜಿ ಕೊಟ್ಟು ಸಾಕಾಗವೆ. ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತಾರ. ನಮ್ಮ ಮಕ್ಳು ಹೋಗಿ ಬಂದ್ರಿಂದ ಅದ ಮಾಡ್ವಲ್ರ ಅವ್ರ. ಹ್ಞೂ ಅಂತಾರ, ಕೊಟ್ಟೆವು ಆಗ್ತೈತೆ ಹೋಗಂತಾರ, ಕೊಡಕ್ಕೆ ತಯಾರಿಲ್ಲ. ಈಗ ನಮ್ಮ ಹಿಂದಕ್ಕೆ ಹಿರಿಯರು ಹಿಡಿದದ್ದು ಆಸ್ತಿನೇ 50 ಎಕರೆ. ನಾವು 5 ಮಂದಿ ಅಂತಂಬರು ಹಿರಿಯರು ಮಾಡಿದ್ರಾಗ ಅದಕ್ಕೆ ಬದುಕೋತಿದ್ದೀವಿ, ಅದನ್ನು ಭೂಮಿ ಕಸ್ಕೊಂಡಾರ. ಈಗ ರೊಕ್ಕನೂ ಇಲ್ಲ, ಈ ಕಡೆ ಭೂಮಿನೂ ಇಲ್ಲ. ನಾವು ಎದರಲ್ಲಿ ಬದುಕಬೇಕು? ನಾವು ಅದ್ರ ಮೇಲೆ ಜೀವನ. ಮಳೆ ಬಂದುಬಿಟ್ಟು ಮನೆ ಬಿದ್ದು ಹೋಯ್ತು. ಬಿದ್ದು ಹೋದ ಮೇಲೆ ಗೌರ್ಮೆಂಟ್ ಅವರು ಏನು ಪರಿಹಾರ ಕೊಡಲಿಲ್ಲ. ಈಗ ಯಾವ ಮನೇಲಿ ಇದ್ದೀರಿ? ಇದರಲ್ಲಿರೋದು ಪ್ಲಾಸ್ಟಿಕ್ ಮನೆಯಲ್ಲಿ ಸೆಡ್ ಕಟ್ಟಿಕೊಂಡಿರೋದು. ಅಲ್ಲಿ 7 ವರ್ಷದ ಸೆಡ್ಡಲ್ಲಿ ಇರೋದು. ಅಯ್ಯಯ್ಯೋ, ಇವ್ರಿಗೆಲ್ಲ ಸಿಂಪಲ್ ಆಗಿ ಒಂದ್ ಕೆಲಸ ಮಾಡ್ಯಾಕ ಹೇಳ. ಸಿದ್ದಣ್ಣಂಗೆ ಅರ್ಜಿ ಕೊಡೋದ್ರ ಬದಲು ಸೀದಾ ವೇಣುಗೋಪಾಳಿಗೆ ಒಂದ್ ಅರ್ಜಿ ಕೊಟ್ರಿ 2 ದಿನಕ್ಕೆ ಪರಿಹಾರ ಸಿಕ್ಕೋಯ್ತದಿ. ಕೇರಳೈಟ್ ಅಂತ ಪದ ಅಲ್ಲ ಅದು. ಕೇರಳ ಗೌರ್ಮೆಂಟ್ ಅವರು ಇಂಟರ್ಫಿಯರ್ ಆಗಬಾರ್ದು ಅಂತ ನಾನು ಹೇಳಿದ್ದೆ. ಈಗ ಸರ್ಕಾರ, ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದೀನಿ. ಏನಾದ್ರು ಇದ್ರೆ ಅವ್ರು ಹೇಳ್ಕೊಳ್ಳಿ. ನೋಡು, ಈಗಲೂ ಕೇರಳ ಸರ್ಕಾರ ಬರಬಾರ್ದು ಅಂತೈತಿ. ಆದ್ರೆ ವೇಣುಗೋಪಾಲ್ ತಲೆ ಹಾಕೋದು ಬೇಡ ಅಂತ ಇಲ್ಲ. ನಮ್ಮ ಗನಂದಾರಿ ವಸತಿ ಸಚಿವರನ್ನ ಕರಿಲೇ ಇಲ್ಲಿ. ಏನ್ ಹೇಳ್ತದಂತಲ ಇದಕ್ಕೆ? ಅಣ್ಣ ಜಮೀರ್ ಭಯ್ಯ, ಏನ್ ಹೇಳ್ತೀಯಪ್ಪ ಇದಕ್ಕೆ? ಹೊಸ ಮನೆ ಕಟ್ಕೊಡ್ತೀರಂತೆ. ಸಿದ್ದಣ್ಣ ತಲೆ ಬಾಯಿಗೆ ಶರಣಾದ ಮೇಲೆ ಜಮೀರ್ ತೈನಿ ಏನು ಮಾಡ್ತದ್ಲ? ಸದ್ಯಕ್ಕೆ ಇವುಗಳ ಸುದ್ದಿ ಮಾತಾಡೋದ್ ಬಿಟ್ಟು ಇಯರ್ ಎಂಡಿನ ಬಗ್ಗೆ ತಲೆ ಕೆಡಿಸ್ಗಳನ್ನ ನೆಡ್ಲ. ಈ ಸತಿ ಕುಡುಕರಿಗೆ ಒಳ್ಳೆ ವ್ಯವಸ್ಥೆ ಮಾಡಬೇಕನ್ನ ಗೌರ್ಮೆಂಟ್ ನೋಡಿಲಿ. ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ನಮ್ಮ ವೆಹಿಕಲ್ಸ್ಗಳು, ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿರ್ತೇವೆ. ಹೊಸ ವರ್ಷದಲ್ಲಿ ಬಹಳ ಹುಷಾರಾಗಿರಿ. ಪೊಲೀಸವರು, ನಮ್ಮ ಪರಮೇಶ್ವರ್ ಅವರು ಫಸ್ಟ್ ಕ್ಲಾಸ್. ನೀವು ಏನಾದ್ರು ಜಾಸ್ತಿ ಹಾಕಿ ಮಲಗಿದ್ರು ನಿಮ್ಮ ಎತ್ತಾಕೊಂಡು ಮನೆ ಕಳಿಸಿ ಅಂತ ಗೌರವದಿಂದ ಮನೆ ಕಳಿಸಿ. ಏನ್ಲ ಸರ್ಕಾರಕ್ಕೆ ಇದ್ದಕ್ಕಿದ್ದಂಗೆ ಕುಡುಕ್ರ ಮೇಲೆ ಕಾಳಜಿ ಬಂದ್ಬಿಟ್ಟೈತಿ. ಅಯ್ಯೋ, ಈ ವ್ಯವಸ್ಥೆ ಇರೋದು ನಿನ್ನಂತ ಬಡ ಕುಡುಕ್ರಿಗಲ್ಲಕನೆ. MG ರೋಡಲ್ಲಿ ಕುಡಿದು ಬೀಳ ನಾರ್ತಿಗಳಿಗೆ, ಕೋರಮಂಗಲದಲ್ಲಿ ಕುಡಿದು ಬೀಳ ಮಲಯಾಳಿಗಳಿಗೆ ಅಂತ ಮಾಡಿರೋದು. ನಿಂಗೆ ಹಳೆ ಚರಂಡಿನೇ ಗತಿ ಕನ್ನಡಿ. ವರ್ಷ ಪೂರ್ತಿ ಕುಡಿದು ಸರ್ಕಾರ ನಡೆಸ ಕುಡ್ಕಂಗಿ ಹೊಸ ವರ್ಷ ದಿನನೂ ಕಷ್ಟ ತಪ್ಪಲಿಲ್ವೇನ್ಲ? ಶಿವನಿ ಶಂಭುಲಿಂಗ. Kuitan ka na no.